ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಒಳ್ಳೆ ಉಪಕಥೆಯನ್ನ ಹೇಳ್ತೀನಿ. ಇದು ಕೃಷ್ಣ ಬಲರಾಮರಿಗೆ ಸಂಬಂಧಿಸಿದ ಕತೆ. ಈ ಕತೆ ಕೇಳಿದರೆ ನಿಮ್ಮ ಮನಸ್ಸಿನಲ್ಲಿರುವ ಭಯ ಹೋಗಿ ಧೈರ್ಯ ಬರುತ್ತದೆ. ಹಾಗಾದರೆ ಆಲಸ್ಯ ಏಕೆ? ಬನ್ನಿ ಆ ಕತೆ ಏನೆಂದು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬಾಲ್ಯದಲ್ಲಿ ಒಂದು ಬಾರಿ ಕೃಷ್ಣ ಬಲರಾಮರು ಹಸು ಮೇಯಿಸಲು ಕಾಡಿಗೆ ಹೋಗಿದ್ದರು. ಹಸುಗಳನ್ನು ಮೇಯಲು ಬಿಟ್ಟು ಇಬ್ಬರು ಹಣ್ಣು ತಿನ್ನಲು ಹುಡುಕುತ್ತಾ ಹೋದರು. ಬಂದು ನೋಡಿದರೆ ಹಸುಗಳು ಕಾಣಿಸಲಿಲ್ಲ. ಹಸುಗಳನ್ನು ಹುಡುಕುತ್ತಾ ಕಾಡಿನ ಮಧ್ಯಭಾಗಕ್ಕೆ ಬಂದು ಬಿಟ್ಟರು. ಅದಾಗಲೇ ಸೂರ್ಯ ಮುಳುಗುವ ಸಮಯ ಹತ್ತಿರವಾಗಿತ್ತು. ಆ ಕಾಡು ಬಹಳ ದಟ್ಟವಾಗಿ, ನಿಶ್ಶಬ್ದ, ನಿಗೂಢತೆ ಹಾಗೂ ಭಯಾನಕವಾಗಿತ್ತು. ಎಂತಹ ಧೈರ್ಯಶಾಲಿ ಮನಸ್ಸಿನಲ್ಲೂ ಕೂಡ ಭಯ ಹುಟ್ಟಿಸುವಂತಿತ್ತು. ಬಲರಾಮನಿಗೆ ಹೆದರಿಕೆ ಶುರುವಾಯಿತು. ಆತ ಕೃಷ್ಣನೊಂದಿಗೆ ಈಗ ನಾವು ಎಲ್ಲಿದ್ದೇವೆ ಎಂದು ಕೂಡ ತಿಳಿಯುತ್ತಿಲ್ಲ. ಹಾಗಿರುವಾಗ ನಾವು ಯಾವ ರೀತಿ ಮನೆಗೆ ಹೋಗುವುದು? ಈಗಾಗಲೇ ಸೂರ್ಯ ಮುಳುಗಿದ್ದಾನೆ, ಕತ್ತಲಾಗಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಈ ಕಾಡೆಲ್ಲ ಗಾಢಾಂಧಕಾರದಿಂದ ತುಂಬಿಕೊಳ್ಳುತ್ತದೆ. ಹಾಗಾಗಿ ಹೇಗೋ ಧೈರ್ಯ ಮಾಡಿ ನಾವು ಈ ರಾತ್ರಿ ಇದೇ ಕಾಡಿನಲ್ಲಿ ಉಳಿದುಕೊಳ್ಳೋಣ. ನಾಳೆ ಸೂರ್ಯೋದಯ ಆದ ಕೂಡಲೇ ಹಸುಗಳನ್ನು ಕರೆದುಕೊಂಡು ಮನೆಗೆ ಹಿಂದಿರುಗೋಣ ಎಂದು ಹೇಳಿದರು. ಅದಕ್ಕೆ ಶ್ರೀಕೃಷ್ಣ ಕೂಡ, ನಿನ್ನ ಮಾತು ನಿಜ ಬಲರಾಮ. ರಾತ್ರಿ ಕಾಡಿನಲ್ಲಿ ಪ್ರಯಾಣ ಮಾಡುವುದು ಅಷ್ಟು ಒಳ್ಳೆಯದಲ್ಲ. ನೀನು ಹೇಳಿದಂತೆ ಈ ರಾತ್ರಿ ಇಲ್ಲೇ ನಿದ್ರಿಸಿ ಬೆಳಗಿನ ಜಾವವೇ ಎದ್ದು ಹಸುಗಳನ್ನು ಕರೆದುಕೊಂಡು ಮನೆಗೆ ಹೋಗೋಣ ಅಂದರು. ಇಬ್ಬರು ಅದೇ ಕಾಡಿನಲ್ಲಿ ಒಂದು ಮರದ ಕೆಳಗೆ ನಿದ್ರೆಗೆ ಜಾರಿದರು. ಆದರೆ ರಾತ್ರಿಯಾಗುತ್ತಿದ್ದಂತೆ ಏನೇನೋ ಚಿತ್ರ ವಿಚಿತ್ರವಾದ ಧ್ವನಿ ಕೇಳಿಸಲು ಶುರುವಾಯಿತು. ಬಲರಾಮನಿಗೆ ಮೊದಲೇ ನಿದ್ರೆ ಬರುತ್ತಿರಲಿಲ್ಲ. ಅದರಲ್ಲಿ ಈ ಶಬ್ದಗಳು ಬೇರೆ ಕೇಳಿಸಿಕೊಂಡು ಇನ್ನೂ ಹೆದರಿಕೆ ಹೆಚ್ಚಾಯಿತು. ಕೃಷ್ಣನೆಡೆ ನೋಡಿದರೆ ಅವರು ಅದಾಗಲೇ ಗಾಢವಾದ ನಿದ್ರೆಯಲ್ಲಿದ್ದರು. ಆದರೂ ಕೂಡ ಬಲರಾಮ ಕೃಷ್ಣನನ್ನು ಎಚ್ಚರಗೊಳಿಸಿ, ಕೃಷ್ಣ, ನನಗೇಕೋ ಭಯವಾಗುತ್ತಿದೆ. ಇಲ್ಲಿ ಏನೇನೋ ಚಿತ್ರ ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತಿದೆ. ನೀನು ಯಾವ ರೀತಿ ತಾನೇ ಅಷ್ಟೊಂದು ಗಾಢವಾಗಿ ಮಲಗಲು ಸಾಧ್ಯವಾಗುತ್ತಿದೆ ಎಂದು ಕೇಳಿದರು. ಅದಕ್ಕೆ ಕೃಷ್ಣ, ಅಣ್ಣ ಬಲರಾಮ, ಹೊಸದಾಗಿ ನಿನಗೆಲ್ಲಿಂದ ಈ ಭಯ ಬಂತು? ನಾನು ನಿನ್ನ ಜೊತೆ ಇರುವಾಗ ನಿನಗೆ ಭಯ ಏಕೆ? ನೀನು ಧೈರ್ಯವಾಗಿ ನಿದ್ರಿಸು. ಏನೇ ಬಂದರೂ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಆದರೂ ಕೂಡ ಬಲರಾಮನಿಗೆ ಭಯ ಹೋಗಲಿಲ್ಲ. ಹಾಗಾಗಿ ಕೃಷ್ಣ, ನನಗೇಕೋ ನಿನ್ನ ಮಾತು ಸರಿ ಅನಿಸುತ್ತಿಲ್ಲ, ನಂಬಿಕೆ ಬರುತ್ತಿಲ್ಲ. ನಾವೊಂದು ಕೆಲಸ ಮಾಡೋಣ. 1 ಗಂಟೆ ನೀನು ನಿದ್ದೆ ಮಾಡು, ನಾನು ಕಾವಲು ಕಾಯುತ್ತೇನೆ. ಅದರ ನಂತರ ನಾನು 1 ಗಂಟೆ ನಿದ್ದೆ ಮಾಡುತ್ತೇನೆ. ನೀನು ಎಚ್ಚರವಿದ್ದು ಕಾವಲು ಕಾಯುವಂತೆ. ಆಗ ನಾವಿಬ್ಬರೂ ಕೂಡ ಸುರಕ್ಷಿತವಾಗಿ ಈ ಕಾಡನ್ನು ದಾಟಬಹುದು ಎಂದು ಹೇಳಿದರು. ಕೃಷ್ಣ ಎಷ್ಟೇ ಧೈರ್ಯ ಹೇಳಿದರೂ ಬಲರಾಮ ಮಾತ್ರ ಒಪ್ಪಲಿಲ್ಲ. ಹಾಗಾಗಿ ನಿನಗೆ ತೋಚಿದಂತೆ ಮಾಡು ಅಂದರು ಕೃಷ್ಣ. ಆಗ ಬಲರಾಮ, ಕೃಷ್ಣ, ಮೊದಲು ನೀನೇ ನಿದ್ರಿಸು, ನಾನು ಎಚ್ಚರವಿದ್ದು ಕಾವಲು ಕಾಯುತ್ತೀನಿ ಎಂದು ಹೇಳಿದರು. ಸರಿ ಎಂದು ಕೃಷ್ಣ ನಿದ್ರೆಗೆ ಜಾರಿದರು. ಸ್ವಲ್ಪ ಹೊತ್ತು ಕಳೆಯಿತು. ಚಿತ್ರ ವಿಚಿತ್ರವಾದ ಶಬ್ದಗಳು ಮತ್ತೆ ಕೇಳಿಸಲು ಶುರುವಾಯಿತು. ಸಮಯ ಕಳೆದಂತೆ ಆ ಶಬ್ದ ಇನ್ನಷ್ಟು ಜೋರಾಗಿ ಕೇಳಿಸುತ್ತಿತ್ತು. ಬಲರಾಮ ಸುತ್ತಮುತ್ತ ನೋಡಿದರು. ಯಾರೂ ಕಾಣಿಸಲಿಲ್ಲ. ಆದರೆ ಶಬ್ದ ಮಾತ್ರ ಕ್ಷಣ ಕ್ಷಣಕ್ಕೂ ಜೋರಾಗುತ್ತಿತ್ತು. ಹಠಾತ್ತನೆ ದೂರದಲ್ಲಿ ಒಂದು ಭಯಾನಕ ರೂಪ ಪ್ರತ್ಯಕ್ಷವಾಯಿತು. ಯಾರದು ಎಂದು ಕಣ್ಣು ಉಜ್ಜಿಕೊಂಡು ಬಲರಾಮ ನೋಡಿದರು. ಆ ಭಯಾನಕ ರೂಪ ಬಲರಾಮನೆಡೆ 2 ಹೆಜ್ಜೆ ಹಾಕಿತು. 2 ದೊಡ್ಡ ದೊಡ್ಡ ಕೋರೆ ಹಲ್ಲುಗಳು, ಆ ಹಲ್ಲಿನಿಂದ ತೊಟ್ಟಿಕ್ಕುತ್ತಿದ್ದ ರಕ್ತ, ಗಂಟು ಗಂಟಾದ ಉದ್ದನೆಯ ಕೂದಲು, ಗಾಯಗಳಿಂದ ತುಂಬಿದ್ದ ಮುಖ, ಕೊರಳಲ್ಲಿ ತಲೆ ಬುರುಡೆಯ ಮಾಲೆ, ಡೊಳ್ಳು ಹೊಟ್ಟೆ,
ಹೀಗೆ ಆ ರಾಕ್ಷಸ ನೋಡಲು ತುಂಬಾನೇ ಭಯಾನಕವಾಗಿದ್ದ. ಆ ರಾಕ್ಷಸನನ್ನು ನೋಡಿದ ಕೂಡಲೇ ಬಲರಾಮನ ಎದೆ ಜಲ್ಲಂತು. ಹೃದಯ ಇನ್ನಷ್ಟು ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು. ಬಲರಾಮನ ಹೆದರಿಕೆಯನ್ನು ಗಮನಿಸಿದ ಆ ರಾಕ್ಷಸ ಇನ್ನೆರಡು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದಷ್ಟು ಎತ್ತರಕ್ಕೆ ಬೆಳೆದು ನಿಂತ. ಬಲರಾಮನ ಹೆದರಿಕೆ ಇನ್ನಷ್ಟು ಹೆಚ್ಚಾಯಿತು. ಅವರ ಎದೆ ಬಡಿತ ಹೊರಗೆ ಕೇಳಿಸುವಷ್ಟು ಜೋರಾಯಿತು. ಅದನ್ನು ಗಮನಿಸಿದ ಆ ರಾಕ್ಷಸ ಆಕಾಶದಷ್ಟು ಎತ್ತರಕ್ಕೆ ಬೆಳೆದು ಹೋಗಿ ಇನ್ನೊಂದೆರಡು ಹೆಜ್ಜೆ ಬಲರಾಮನ ಕಡೆಗೆ ಇಟ್ಟ. ರಾಕ್ಷಸ ಹತ್ತಿರ ಬರುತ್ತಿದ್ದಂತೆ ಬಲರಾಮನಿಗೆ ಕೈಕಾಲುಗಳು ಅಲುಗಾಡಲಿಲ್ಲ. ಬೆವರು ಸುರಿಯುತ್ತಿತ್ತು. ಕೃಷ್ಣನನ್ನು ಕರೆಯಲು ಕೂಡ ಸಾಧ್ಯವಾಗಲಿಲ್ಲ. ಬಾಯಿಂದ ಮಾತು ಬರುತ್ತಿಲ್ಲ. ಜೋರಾಗಿ ಕಿರುಚಿ ಮೂರ್ಛೆ ಹೋದರು. ಬಲರಾಮನ ಕಿರುಚಾಟ ಕೇಳಿ ಕೃಷ್ಣನಿಗೆ ಎಚ್ಚರವಾಯಿತು. ಪಕ್ಕದಲ್ಲಿ ಬಲರಾಮ ಬಿದ್ದಿದ್ದರು. ಅಯ್ಯೋ, ಅಣ್ಣನಿಗೆ ತುಂಬ ನಿದ್ದೆ ಬಂದಿರಬೇಕು, ಹಾಗಾಗಿ ನನ್ನನ್ನು ಎಬ್ಬಿಸದೆ ಹಾಗೆ ನಿದ್ರೆಗೆ ಜಾರಿದ್ದಾರೆ ಅಂದುಕೊಂಡು ಕೊಟ್ಟ ಮಾತಿನ ಪ್ರಕಾರ ಕಾವಲು ಕಾಯಲು ಸಿದ್ಧರಾದರು ಶ್ರೀಕೃಷ್ಣ. ಬಲರಾಮನಿಗೆ ಕೇಳಿಸಿದಂಥ ಆ ಭಯಾನಕ ಶಬ್ದಗಳು ಕೃಷ್ಣನಿಗೂ ಕೇಳಿಸಿತು. ಕೃಷ್ಣ ಸುತ್ತಲೂ ನೋಡಿದರು. ಎದುರಿಗೆ ಹಠಾತ್ತನೆ ಆಗಸದಷ್ಟು ಎತ್ತರವಾಗಿ ಒಬ್ಬ ಭಯಾನಕ ರಾಕ್ಷಸ ಪ್ರತ್ಯಕ್ಷವಾದ. ಅವನನ್ನು ನೋಡಿದ ಶ್ರೀಕೃಷ್ಣ ಸ್ವಲ್ಪವೂ ಹೆದರದೆ, ಏನಯ್ಯ ಇದು, ನಿನಗೆ ಮಾಡಲು ಬೇರೆ ಕೆಲಸ ಇಲ್ಲವೇ? ಸುಮ್ಮನೆ ನಮ್ಮ ನಿದ್ದೆ ಏಕೆ ಹಾಳು ಮಾಡುತ್ತಿದ್ದೀಯಾ ಎಂದು ಕೇಳಿದರು. ಕೃಷ್ಣನ ಮನಸ್ಸಿನಲ್ಲಿ ಭಯ ಇಲ್ಲದಿರುವುದನ್ನು ಗಮನಿಸಿದ ಆ ರಾಕ್ಷಸ ಅವನ ಎತ್ತರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಕೃಷ್ಣನ ಕಡೆಗೆ 2 ಹೆಜ್ಜೆ ಇಟ್ಟ. ಆಗ ಮತ್ತೆ ಶ್ರೀಕೃಷ್ಣ, ನಿನಗೆ ಒಂದು ಸಾರಿ ಹೇಳಿದರೆ ಅರ್ಥ ಆಗುವುದಿಲ್ಲವೇ? ನಾವು ಈ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಆಗಲೇ ಬೆಳಿಗ್ಗೆ ಎದ್ದು ಹಸುಗಳನ್ನು ಹುಡುಕಿ ಮನೆಗೆ ಹೋಗಲು ಸಾಧ್ಯ. ನೀನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ನನ್ನ ಕೋಪಕ್ಕೆ ತುತ್ತಾಗುತ್ತೀಯಾ ಎಂದು ರಾಕ್ಷಸನ ಮೇಲೆ ಕೂಗಾಡಿದರು. ಕೃಷ್ಣ ಸ್ವಲ್ಪವೂ ಹೆದರದೆ ಧೈರ್ಯವಾಗಿ ರಾಕ್ಷಸನನ್ನೇ ಹೆದರಿಸಲು ಹೋದದ್ದನ್ನು ಗಮನಿಸಿದಂಥ ಆ ರಾಕ್ಷಸ ಅವನ ಎತ್ತರವನ್ನು ಇನ್ನಷ್ಟು ಕಡಿಮೆ ಮಾಡಿಕೊಂಡು ಸಾಮಾನ್ಯವಾದ ಗಾತ್ರಕ್ಕೆ ಬದಲಾಗಿ ಮತ್ತೆ ಕೃಷ್ಣನ ಕಡೆ ಇನ್ನೊಂದೆರಡು ಹೆಜ್ಜೆ ಮುಂದೆ ಇಟ್ಟ. ಆಗ ಕೃಷ್ಣ ಇನ್ನಷ್ಟು ಕೋಪದಿಂದ, ಇನ್ನೊಂದು ಕ್ಷಣ ನೀನಿಲ್ಲಿದ್ದರೆ ನಿನ್ನನ್ನು ಏನು ಮಾಡುತ್ತೀನೋ ಗೊತ್ತಿಲ್ಲ. ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ನನ್ನ ಕೋಪ ಹದಗೆಡುತ್ತಿದೆ. ನಿನಗೆ ಒಳ್ಳೆ ಮಾತಿನಲ್ಲಿ ಹೇಳಿದರೆ ಅರ್ಥ ಆಗಲ್ಲ ಅಂದುಕೊಳ್ಳುತ್ತೀನಿ. ನಿನಗೆ ಮಾಡಲು ಯಾವುದೇ ಕೆಲಸ ಇಲ್ಲ ಅಂದರೆ ನಾನೇ ಕೆಲಸ ಕೊಡುತ್ತೇನೆ, ಮಾಡು. ಹೋಗಿ ನನ್ನ ಹಸುಗಳನ್ನು ಹುಡುಕಿ ಕರೆದುಕೊಂಡು ಬಾ. ಇಲ್ಲದಿದ್ದರೆ ಸುಮ್ಮನೆ ಇಲ್ಲಿ ಸಮಯ ವ್ಯರ್ಥಗೊಳಿಸಬೇಡ. ಇನ್ನೊಂದು ಕ್ಷಣ ನನ್ನ ಕಣ್ಣ ಮುಂದೆ ನಿಲ್ಲದೆ ಹೊರಟು ಹೋಗು ಎಂದು ಗರ್ಜಿಸಿದರು. ಆ ಗರ್ಜನೆ ಕೇಳಿ ರಾಕ್ಷಸನ ಮನಸ್ಸಿನಲ್ಲಿಯೇ ಹೆದರಿಕೆ ಶುರುವಾಯಿತು. ಆಗ ಆ ರಾಕ್ಷಸ ಅವನ ಸಾಮಾನ್ಯ ಗಾತ್ರಕ್ಕಿಂತ ಕಡಿಮೆಯಾಗಿ ಒಂದು ಹೆಬ್ಬೆರಳಿನ ಗಾತ್ರಕ್ಕೆ ಬದಲಾದ. ಅವನನ್ನು ನೋಡಿದ ಕೃಷ್ಣ ಅವರ ಅಂಗೈಯಲ್ಲಿ ಅವನನ್ನು ಹಿಡಿದುಕೊಂಡು, ನಿನಗೆ ಬಾಯಿ ಮಾತಿನಲ್ಲಿ ಹೇಳಿದರೆ ಬುದ್ಧಿ ಬರುತ್ತಿಲ್ಲ, ಹಾಗಾಗಿ ನಿನ್ನನ್ನು ಈ ರಾತ್ರಿಯೆಲ್ಲ ಈ ಬಟ್ಟೆಯಲ್ಲಿ ಗಂಟು ಹಾಕುತ್ತೀನಿ, ಆಗ ನಿನಗೆ ಬುದ್ಧಿ ಬರುತ್ತದೆ ಎಂದು ಕೃಷ್ಣ ಉಟ್ಟುಕೊಂಡಿದ್ದ ಪಂಚೆಯಿಂದ ಸ್ವಲ್ಪ ಬಟ್ಟೆಯನ್ನು ಹರಿದು ಆ ರಾಕ್ಷಸನನ್ನು ಅದರಲ್ಲಿಟ್ಟು ಗಂಟು ಹಾಕಿದರು. ಕೆಲ ಗಂಟೆಗಳ ನಂತರ ಸೂರ್ಯೋದಯವಾಯಿತು. ಶ್ರೀಕೃಷ್ಣ ಬಲರಾಮನನ್ನು ಎಚ್ಚರಗೊಳಿಸಿದರು. ಬಲರಾಮ ಎದ್ದು, ಅಯ್ಯಯ್ಯೋ ಕೃಷ್ಣ, ನನ್ನನ್ನು ಕ್ಷಮಿಸಿಬಿಡು. ನಾವಿಬ್ಬರು 1 ಗಂಟೆ ಒಬ್ಬರು ನಿದ್ರಿಸಿದರೆ ಮತ್ತೊಬ್ಬರು ಕಾವಲು ಕಾಯೋಣ ಎಂದು ಮಾತನಾಡಿಕೊಂಡೆವು. ಆದರೆ ರಾತ್ರಿ ನೀನು ಒಳ್ಳೆ ನಿದ್ದೆಯಲ್ಲಿದ್ದೆ. ಒಬ್ಬ ಭಯಾನಕ ರಾಕ್ಷಸ ನನ್ನ ಮುಂದೆ ಪ್ರತ್ಯಕ್ಷವಾದ. ಅವನನ್ನು ನೀನು ನೋಡಿದ್ದರೆ ಅಷ್ಟೇ ಕತೆ. ಅವನನ್ನು ನಾನು ಇಲ್ಲಿಂದ ಓಡಿಸಲು ಎಷ್ಟೋ ಪ್ರಯತ್ನಿಸಿದೆ. ಆದರೆ ಅವನು ಒಂದೊಂದು ಹೆಜ್ಜೆ ಇಡುತ್ತಾ ನನ್ನೆಡೆಗೆ ಬರುತ್ತಿದ್ದ. ಹಾಗಾಗಿ ನನಗೆ ಭಯ ಹೆಚ್ಚಾಗಿ ಮೂರ್ಛೆ ಹೋದೆ ಎಂದರು ಬಲರಾಮ. ಆಗ ಶ್ರೀಕೃಷ್ಣ, ಅಣ್ಣ, ನೀನು ಹೇಳಿದಂಥ ರಾಕ್ಷಸ ಇವನೇನಾ ನೋಡು ಎಂದು ಆ ಬಟ್ಟೆಯಲ್ಲಿರುವ ರಾಕ್ಷಸನನ್ನು ತೋರಿಸಿದರು. ಅದನ್ನು ನೋಡಿದ ಬಲರಾಮ, ಆ ರಾಕ್ಷಸನ ರೂಪ ಹೀಗೆ ಇತ್ತು. ಆದರೆ ಅವನು
ಈ ರೀತಿ ಹೆಬ್ಬೆರಳಿನ ಗಾತ್ರದಲ್ಲಿ ಇರಲಿಲ್ಲ, ಆಗಸದಷ್ಟು ಎತ್ತರವಾಗಿದ್ದ ಎಂದು ಹೇಳಿದರು. ಆಗ ಶ್ರೀಕೃಷ್ಣ, ಅಣ್ಣ, ನೀನು ಹೇಳುತ್ತಿರುವ ಆ ರಾಕ್ಷಸ ಇವನೇ. ನಿನ್ನ ಹೆದರಿಕೆ ಗಮನಿಸಿದ ಈ ರಾಕ್ಷಸ ಅವನ ಎತ್ತರ ಬೆಳೆಸಿಕೊಳ್ಳುತ್ತಾ ಹೋಗಿ ಕೊನೆಗೆ ಆಗಸದಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟ. ಆದರೆ ನಾನು ಹೆದರದೆ ಇವನನ್ನೇ ಹೆದರಿಸಿದೆ. ನನ್ನ ಧೈರ್ಯವನ್ನು ಗಮನಿಸಿದ ಈ ರಾಕ್ಷಸ ಅವನ ಸಾಮಾನ್ಯ ಗಾತ್ರವನ್ನು ಕೂಡ ಕಡಿಮೆ ಮಾಡಿಕೊಂಡು ಹೆಬ್ಬೆರಳಿನ ಗಾತ್ರಕ್ಕೆ ಬದಲಾಗಿದ್ದಾನೆ. ಆದ್ದರಿಂದಲೇ ಹೆದರಬೇಡ, ಧೈರ್ಯವಾಗಿರು ಎಂದು ನಾನು ಮೊದಲೇ ನಿನಗೆ ಹೇಳಿದೆ ಎಂದರು ಶ್ರೀಕೃಷ್ಣ. ಸ್ನೇಹಿತರೆ, ನಾವು ಕೂಡ ಅಷ್ಟೇ. ಒಂದು ಸಮಸ್ಯೆ ಬಂದ ಕೂಡಲೇ ಎಷ್ಟೋ ಹೆದರುತ್ತೀವಿ. ನಮ್ಮ ಹೆದರಿಕೆಯಿಂದ ಆ ಸಮಸ್ಯೆ ನಾವು ಬಗೆಹರಿಸಲು ಕೂಡ ಸಾಧ್ಯವಾಗದಿರುವಷ್ಟು ಎತ್ತರಕ್ಕೆ ಬೆಳೆದು ಹೋಗುತ್ತದೆ. ಅದೇ ನಾವು ಧೈರ್ಯವಾಗಿ ಆ ಸಮಸ್ಯೆಯನ್ನು ಎದುರಿಸಲು ಪ್ರಯತ್ನಿಸಿದರೆ ಅದು ನಮ್ಮ ಕಣ್ಣಿಗೆ ಕಾಣಿಸದಷ್ಟು ಚಿಕ್ಕದಾಗಿ ಬದಲಾಗುತ್ತದೆ. ಹಾಗಾಗಿ ಯಾವುದೇ ಕಷ್ಟ ಬಂದರೂ ಹೆದರದೆ ಧೈರ್ಯವಾಗಿ ಎದುರಿಸಲು ಪ್ರಯತ್ನಿಸೋಣ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.